ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಫುಟ್ಪಾತ್ ಬಳಿಕ ಆಪರೇಷನ್ ಅನಾಥ ವಾಹನ ಅನ್ನೋದು ಶುರುವಾಗ್ತಾ ಇದೆ. ಫುಟ್ಪಾತ್ ಒತ್ತುವರಿ ತೆರವು ಬೆನ್ನಲ್ಲೇ ವಾಹನಗಳನ್ನ, ಅದರಲ್ಲೂ ಕೂಡ ಎಷ್ಟೋ ದಿನಗಳಿಂದ ರಸ್ತೆಗಳ ಬದಿಗಳಲ್ಲಿ ನಿಲ್ಲಿಸಿದಂತಹ ಅನಾಥ ವಾಹನಗಳನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಜುಲೈ 10ರಿಂದ ಈ ಒಂದು ಆಪರೇಷನ್ ಅನಾಥ ವಾಹನ ಶುರುವಾಗ್ತಾ ಇದೆ. ಆಪರೇಷನ್ ಅನಾಥ ವಾಹನಕ್ಕೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ವಾಹನ ತೆರವುಗೊಳಿಸುವ ಮೊದಲು ಒಂದು ನೋಟಿಸ್ ಅನ್ನ ಆ ಗಾಡಿಗೆ ಅಂಟಿಸಲಾಗುತ್ತೆ. ಜಿಬಿಎ ಅಧಿಕಾರಿಗಳಿಗೆ ಈ ಬಗ್ಗೆ ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡ ಅವರು ಸೂಚನೆಯನ್ನ ಕೊಟ್ಟಿರ್ತಾರೆ. ಶೀಘ್ರದಲ್ಲೇ ಅನಾಥ ವಾಹನಗಳಿಗೆ ನೋಟಿಸ್ ಅಂಟಿಸುವ ಕಾರ್ಯ ನಡಿಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ ಸಚಿವರು. ಈಗಾಗಲೇ ಅನಾಥ ವಾಹನಗಳನ್ನ ತೆರವುಗೊಳಿಸುವುದಕ್ಕೆ ಅಧಿಕಾರಿಗಳಿಗೆ ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಸಂಬಂಧ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರು ಕಳೆದ ಬಾರಿ ಒಂದು ಸಭೆಯನ್ನ ಮಾಡಿರ್ತಾರೆ. ಈ ಸಭೆಯಲ್ಲಿ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿರ್ತಾರೆ. ರಸ್ತೆ ಬದಿ ಸುದೀರ್ಘ ಕಾಲದಿಂದ ನಿಂತಿರುವಂತಹ ವಾಹನಗಳನ್ನ ಮೊದಲು ಪತ್ತೆ ಹಚ್ಚಿ, ಆ ನಂತರದಲ್ಲಿ ಆ ವಾಹನಗಳಿಗೆ ಒಂದು ಸ್ಟಿಕ್ಕರ್ ಅನ್ನ ಅಂಟಿಸಿ, ಅದಾದ ನಂತರದಲ್ಲಿ ಅವರು ಆ ಗಾಡಿಯನ್ನ ಅಲ್ಲಿಂದ ರಿಮೂವ್ ಮಾಡದೇ ಇದ್ರೆ ಟೋಯಿಂಗ್ ಮಾಡುವಂಥ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿರ್ತಾರೆ. ಜಿಬಿಎ ಈ ಒಂದು ಅನಾಥ ವಾಹನಗಳನ್ನ ತೆಗೆಯೋದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದೆ. ನಗರದಾದ್ಯಂತ ಅನಾಥ ವಾಹನಗಳನ್ನ ಈಗಾಗಲೇ ಪಟ್ಟಿ ಮಾಡಿಕೊಳ್ಳಲಾಗಿದೆ. ವಾಹನಗಳಿಗೆ ಆ ವಾಹನಗಳ ನಂಬರ್ ಪ್ಲೇಟ್ ಆಧಾರವಾಗಿ ಇಟ್ಕೊಂಡು ಆ ಒಂದು ಮಾಲೀಕರು ಯಾರಿದ್ದಾರೆ ಅವರಿಗೆ ನೋಟಿಸ್ ಕೊಡುವಂತಹ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ. ಆದರೆ ಅಧಿಕಾರಿಗಳು ಇನ್ನೂ ಕೂಡ ನೋಟಿಸ್ ಅಂಟಿಸುವ ಕಾರ್ಯ ಆರಂಭ ಮಾಡಿಲ್ಲ. ಮುಂದಿನ ಮಂಗಳವಾರ ಜಿಬಿಎ ಕೇಂದ್ರ ಕಚೇರಿಯಲ್ಲಿ ಹಿರಿಯ ಅಧಿಕಾರಿಗಳ ಜೊತೆ ಒಂದು ಸಭೆಯನ್ನ ಮಾಡಿ ಈ ಬಗ್ಗೆ ನಿರ್ಧಾರ ಮಾಡುವಂತಹ ಸಾಧ್ಯತೆ ಇದೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರು ಇದೀಗ ಏನು ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಯ ಬಳಿಕ ಅನಾಥ ವಾಹನಗಳ ತೆರವುಗೂ ಕೂಡ ಮುಂದಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಭರತ್ ನೀಡ್ತಾ ಹೋಗ್ತಾರೆ. ಭರತ್, ಈಗಾಗಲೇ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಈ ನಡುವೆಯೇ ಇದೀಗ ಅನಾಥ ವಾಹನಗಳನ್ನ ತೆರವು ಮಾಡುವ ಕಾರ್ಯಾಚರಣೆಗೆ ಸಿದ್ಧತೆ ನಡೀತಾ ಇದೆ. ಆ ವಾಹನಗಳಿಗೆ ಒಂದು ಸ್ಟಿಕ್ಕರ್ ಅನ್ನ ಅಂಟಿಸುವಂತಹ ಒಂದು ಸೂಚನೆ ಕೊಟ್ಟಿದ್ದಾರೆ. ಹಾಗಿದ್ರೆ ಆ ಒಂದು ಅಂಟಿಸಿದಂತಹ ಸ್ಟಿಕ್ಕರ್ ಅನ್ನ ನೋಡಿ ಎಷ್ಟು ದಿನಗಳ ಒಳಗಾಗಿ ಆ ವಾಹನಗಳನ್ನ ತೆರವು ಮಾಡಬೇಕು ಮಾಲೀಕರು? ಭರತ್, ಪ್ರೀತಿ, ಈಗಾಗಲೇ ಬೆಂಗಳೂರಿನಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಪಾದಾಚಾರಿ ಮಾರ್ಗದ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಕೃಷ್ಣ ಬೈರೇಗೌಡ ಅವರು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದ ನಂತರ ತುಂಬ ಅಗ್ರೆಸಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸಾರ್ವಜನಿಕ ವಲಯದಲ್ಲೂ ಕೂಡ ಅದಕ್ಕೆ ಸಾಕಷ್ಟು ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇದೆ. ಒಂದು ಕಡೆ ಫುಟ್ಪಾತ್ ತೆರವು ಕಾರ್ಯಾಚರಣೆ ಮಾಡ್ತಾ ಇರೋದ್ರಿಂದ ಜನರಿಗೆ ಸಾಕಷ್ಟು ಸುಲಭ ಆಗ್ತಾ ಇದೆ ಪಾದಾಚಾರಿ ಮಾರ್ಗವನ್ನು ಬಳಸೋದಕ್ಕೆ. ಆದರೆ ಮತ್ತೊಂದು ಕಡೆ ಅನಾಥ ವಾಹನಗಳು, ಅಂದರೆ ವಾಹನ ಮಾಲೀಕರು ಇದ್ರೂ ಕೂಡ ರಸ್ತೆ ಬದಿಗಳಲ್ಲಿ ತಿಂಗಳಾನ್ಗಟ್ಲೆ, ವಾರಾನ್ಗಟ್ಲೆ, ಕೆಲವು ಕಡೆ ವರ್ಷಾನ್ಗಟ್ಲೆಯಿಂದ ಕೂಡ ವಾಹನಗಳು ರಸ್ತೆ ಬದಿಯಲ್ಲೇ ಶಾಶ್ವತವಾಗಿ ನಿಲ್ಲಿಸಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಈ ವಾಹನಗಳು ಸಂಚಾರ ದಟ್ಟಣೆಗೆ ಕಾರಣವಾಗ್ತಾ ಇದೆ, ಟ್ರಾಫಿಕ್ ಸಮಸ್ಯೆ ಉಂಟು ಮಾಡ್ತಾ ಇದೆ. ಜೊತೆಗೆ ಪಾದಾಚಾರಿ ಮಾರ್ಗಗಳಲ್ಲೂ ಕೂಡ ಕೆಲವೊಂದು ವಾಹನಗಳನ್ನು ನಿಲ್ಲಿಸಿದ್ದಾರೆ. ಇದರಿಂದ ಜನರಿಗೆ ತೊಂದರೆ ಆಗ್ತಾ ಇದೆ. ಹಾಗಾಗಿ ಅನಾಥ ವಾಹನಗಳನ್ನು ತೆರವುಗೊಳಿಸುವಂತಹ ಕೆಲಸಕ್ಕೆ ಈಗ ಜಿಬಿಎ ಮುಂದಾಗ್ತಾ ಇದೆ. ಅಂದರೆ ಈ ಹಿಂದೆ DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲೂ ಕೂಡ ಅನಾಥ ವಾಹನಗಳನ್ನು ತೆರವುಗೊಳಿಸೋದಾಗಿ ಸೂಚನೆ ಕೊಟ್ಟಿದ್ದರು. ಅದಾದ ನಂತರ ಈ ಕಾರ್ಯಾಚರಣೆ ನಡೆದಿರಲಿಲ್ಲ. ಈಗ ಕೃಷ್ಣ ಬೈರೇಗೌಡ ಅವರು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದ ನಂತರ ಮತ್ತಷ್ಟು ಅಗ್ರೆಸಿವ್ ಆಗಿ ಈ ಒಂದು ಆಪರೇಷನ್ಗೆ, ಅಂದರೆ ಅನಾಥ ವಾಹನಗಳಂತ ಏನಿರುತ್ತೆ ಈಗ ಬೆಂಗಳೂರಲ್ಲಿ ರಸ್ತೆ ಬದಿ ನಿಲ್ಲಿಸಿರೋದಾಗಿರ್ಬೋದು ಅಥವಾ ಪಾರ್ಕ್ಗಳ ಮುಂಭಾಗದಲ್ಲಿ ನಿಲ್ಲಿಸಿರುವಂತಹ ವಾಹನಗಳಾಗಿರ್ಬೋದು, ಈ ರೀತಿಯಾಗಿ ತಿಂಗಳಾನ್ಗಟ್ಲೆ, ವರ್ಷಾನುಗಟ್ಲೆ ನಿಲ್ಲಿಸಿರೋ ವಾಹನಗಳನ್ನು ತೆರವುಗೊಳಿಸುವಂಥ ಅಭಿಯಾನಕ್ಕೆ ಈಗ ಚಾಲನೆ ಕೊಡ್ತಾ ಇದ್ದಾರೆ. ಜುಲೈ 10ನೇ ತಾರೀಕಿನಿಂದ ಅನಾಥ ವಾಹನಗಳನ್ನು ತೆರವುಗೊಳಿಸುವಂಥ ಕೆಲಸಕ್ಕೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮಾಡುತ್ತೆ. ಈಗಾಗಲೇ ಅಧಿಕಾರಿಗಳಿಗೆ ಕೃಷ್ಣ ಬೈರೇಗೌಡ ಅವರು ಒಂದು ಸೂಚನೆಯನ್ನು ಕೊಟ್ಟಿದ್ದರು. ಅನಾಥ ವಾಹನಗಳನ್ನು ಪಟ್ಟಿ ಮಾಡಿ ಆ ಗಾಡಿಗಳಿಗೆ ಒಂದು ಸ್ಟಿಕ್ಕರನ್ನು ಅಂಟಿಸಿ, ಜೊತೆಗೆ ವಾಹನ ಮಾಲೀಕರಿಗೆ ನೋಟಿಸ್ ಕೊಡಿ ಅಂತೇಳಿ ಹಿಂದೆನೇ ಒಂದು ಸೂಚನೆಯನ್ನು ಕೊಟ್ಟಿದ್ರು. ಆದರೆ ಅಧಿಕಾರಿಗಳು ಇನ್ನೂ ಕೂಡ ಕಾರ್ಯಪ್ರವೃತ್ತರಾಗಿಲ್ಲ. ಹಾಗಾಗಿ
ಮಂಗಳವಾರ ನಡೆದಂಥ ಒಂದು ಸಭೆಯಲ್ಲೂ ಕೂಡ ಅಧಿಕಾರಿಗಳಿಗೆ ಮತ್ತೊಮ್ಮೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಶೀಘ್ರದಲ್ಲೇ ನೀವು ಅನಾಥ ವಾಹನಗಳನ್ನು ಗುರುತು ಮಾಡಬೇಕು, ಜೊತೆಗೆ ಆ ವಾಹನಗಳ ಮೇಲೆ ಟೋಯಿಂಗ್ ಮಾಡ್ತೀವಿ ಅಂತೇಳಿ ಒಂದು ಸ್ಟಿಕ್ಕರ್ನ ಅಂಟಿಸಬೇಕು, ಜೊತೆಗೆ ವಾಹನ ಮಾಲೀಕರಿಗೂ ಕೂಡ ನೀವು ನೋಟಿಸ್ ಕೊಡಬೇಕು ಅಂತೇಳಿ ಮತ್ತೊಮ್ಮೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅಧಿಕಾರಿಗಳು ಈ ಕ್ಷಣದಿಂದಲೇ ಅನಾಥ ವಾಹನಗಳನ್ನು ಗುರುತು ಪತ್ತೆ ಹಚ್ಚುವಂಥ ಕೆಲಸ, ಜೊತೆಗೆ ಸ್ಟಿಕ್ಕರ್ ಅಂಟಿಸುವಂಥ ಕೆಲಸ, ಜೊತೆಗೆ ನೋಟಿಸ್ ಕೊಡಿಸುವಂಥ ಕೆಲಸಕ್ಕೆ ಮುಂದಾಗ್ತಾರೆ ಅಂತ ಅನಿಸ್ತಾ ಇದೆ. ಬಹುಶಃ ಜುಲೈ 10ನೇ ತಾರೀಕಿಂದ ಅನಾಥ ವಾಹನಗಳ ತೆರವು ಮಾಡುವಂಥ ಕೆಲಸ ಆಗುತ್ತೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಈ ಒಂದು ಅಭಿಯಾನವನ್ನು ಶುರು ಮಾಡ್ತಾರೆ. ಸದ್ಯದ ಮಾಹಿತಿ ಪ್ರಕಾರ 1500ಕ್ಕೂ ಅಧಿಕ ಅನಾಥ ವಾಹನಗಳನ್ನು ಈಗಾಗಲೇ ಪಾಲಿಕೆಯ ಸಿಬ್ಬಂದಿಯವರು ಮಾರ್ಕ್ ಮಾಡಿದ್ದಾರೆ, ಅಂದರೆ ಗುರುತು ಮಾಡಿದ್ದಾರೆ. ಹಾಗಾಗಿ ಆ ವಾಹನಗಳ ಜೊತೆಗೆ ಮತ್ತಷ್ಟು ವಾಹನಗಳನ್ನು ತೆರವುಗೊಳಿಸುವಂಥ ಕೆಲಸಕ್ಕೆ ಈಗ GBA ಮುಂದಾಗ್ತಾ ಇರೋದು. ಒಟ್ಟಾರೆ ಕೃಷ್ಣ ಬೈರೇಗೌಡರು ನಗರ ಅಭಿವೃದ್ಧಿ ಸಚಿವರ ಆದ ನಂತರ ಫುಟ್ಪಾತ್ನಲ್ಲಿ ಅಕ್ರಮವಾಗಿ ಒತ್ತುವರಿ ಮಾಡಿದವ್ರನ್ನ ತೆರವು ಕಾರ್ಯಾಚರಣೆ ಮಾಡಿದ್ರು. ಅದಾದ ನಂತರ ಈಗ ಅನಾಥ ವಾಹನಗಳನ್ನು ತೆರವು ಮಾಡೋದ್ರ ಮುಖಾಂತರ ಸಾರ್ವಜನಿಕರಿಗೆ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಮಾಡಿಕೊಡುವಂತಹ ಕೆಲಸ ಆಗ್ತಾ ಇದೆ. ಬಹುಶಃ ಇದಕ್ಕೂ ಕೂಡ ಸಾರ್ವಜನಿಕರಿಂದ ಒಳ್ಳೆಯ ರೆಸ್ಪಾನ್ಸ್ ಜೊತೆಗೆ ಪ್ರಶಂಸೆ ವ್ಯಕ್ತವಾಗುವಂತಹ ಎಲ್ಲ ಸಾಧ್ಯತೆಗಳಿದೆ. ಪ್ರೀತಿ, ಥ್ಯಾಂಕ್ ಯು ಭರತ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.